ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಇವತ್ತು ನಾನು ನಮ್ಮ ಸೈಡ್ ಮಾಡುವಂಥ ಮೆಂತ್ಯ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಏನೇನು ಬೇಕು ಮತ್ತು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ, ಇದಕ್ಕೆ ನಾನು ಸ್ವಲ್ಪ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಮತ್ತು ಮೆಂತ್ಯಕಾಳು ನೀವು ಒಂದು ಗಂಟೆ ಮುಂಚೆನೇ ನೆನೆ ಇಡಬೇಕು. ಇದಕ್ಕೆ ಜಾಸ್ತಿ ಮೆಂತ್ಯಕಾಳು ಹಾಕಿ ಮಾಡಬೇಕು, ಏಕೆಂದರೆ ಮೆಂತ್ಯ ಚಟ್ನಿ ಅಂದರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಚಪಾತಿ ಮತ್ತು ಜೋಳದ ರೊಟ್ಟೆಗೆ, ಆಮೇಲೆ ಬಾಣ್ತಿಯರಿದ್ದರೆ ಮನೆಯಲ್ಲಿ ಇದನ್ನು ಚಟ್ನಿನ ಮಾಡಿಕೊಡ್ತಾರೆ. ಯಾಕಂದರೆ ಇದು ಮಕ್ಕಳಿಗೆ ನಮಗೆ ಹಾಲು ಜಾಸ್ತಿ ಬರಲಿ ಅನ್ನೋ ಉದ್ದೇಶಕ್ಕೆ ಮಾಡಿಕೊಡ್ತಿದ್ರು. ಮೆಂತ್ಯ ಚಟ್ನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ಇದಕ್ಕೇನು ಗ್ಯಾಸ್ಟ್ರಿಕ್ ಆಗಲ್ಲ, ಏನೂ ಇಲ್ಲ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ಇದು ಮೆಂತ್ಯ ಚಟ್ನಿ ದಿನ ತಿಂದರೂ ಬೇಜಾರಾಗೋದಿಲ್ಲ. ನಮ್ಮ ಸೈಡ್ ಅಂತೂ ಅಷ್ಟು ಫೇಮಸ್ ಮೆಂತ್ಯ ಚಟ್ನಿ. ನೋಡಿ, ಇವಾಗ ಮೊದಲೇ ಸ್ವಲ್ಪ ನಾನು ಬಾಣಲೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಮಾಡಿ ಇಟ್ಕೋತೀನಿ. ಏಕೆಂದರೆ ಇದು ಆರಬೇಕು. ಬಿಸಿ ಇರುವಾಗ ನಾವು ಚಟ್ನಿ ಹಾಕಿದ್ವಿ ಅಂದರೆ ಅದು ಕೆಟ್ಟುಬಿಡುತ್ತೆ ಅಲ್ವಾ. ಇದನ್ನು ನೀವು ಒಂದು ವಾರ ಇಟ್ಕೊಂಡು ತಿಂದರೂ ಏನೂ ಆಗೋದಿಲ್ಲ. ಇವಾಗ ಇದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ, ಬನ್ನಿ. ಒಂದು ಮಿಕ್ಸರ್ ಜಾರಿಗೆ ನೀವು ಮೊದಲು ಮೆಣಸಿಕಾಯಿ ಹಾಕ್ಕೋಬೇಕು. ಕ್ಲೀನಾಗಿ ತೊಳೆದಿಟ್ಕೊಂಡಿರ್ತೀರಲ್ಲ, ಮೆಣಸಿಕಾಯಿನ ಹಾಕ್ಕೋಬೇಕು. ಆಮೇಲೆ ಮೆಂತ್ಯಕಾಳು ಇರ್ತದಲ್ಲ, ಮೆಂತ್ಯಕಾಳು ಹಾಕ್ಕೋಬೇಕು. ಇದಕ್ಕೇನು ನೀವು ಚಟ್ನಿಗೆ ಹಾಕೋತಿರಲ್ಲ, ಸೇಮ್ ಟು ಸೇಮ್ ಅದೇ ಥರನೇ ಹಾಕ್ಕೊಳ್ಳಿ. ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಳ್ಳಿ. ಒಣ ಕೊಬ್ಬರಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಾಗುತ್ತೆ. ಹಾಗಾಗಿ ಒಣ ಕೊಬ್ಬರಿ, ಕರಿಬೇವು, ಕೊತ್ತಂಬರಿ ಏನು ಹಾಕಬೇಡಿ ಫ್ರೆಂಡ್ಸ್. ಒಣ ಕೊಬ್ಬರಿ ಮತ್ತು ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು ಮತ್ತು ಈ ನೆನೆಸಿರುವಂಥ ಮೆಂತ್ಯಕಾಳು. ಫಸ್ಟ್ ಮೆಂತ್ಯಕಾಳು ಹಾಕ್ತಾಯಿದ್ದೀನಿ ನಾನು. ಇದು ನೀರು ಐತಲ್ಲ, ನೀವು ಬೇಕಿದ್ರೆ ಕಾಸ್ಕೊಂಡು ಕುಡಿಬೋದು. ಮೆಂತ್ಯಕಾಳು ಇದು ನೆನೆಸಿಟ್ಟಿದ್ದು ನೀರಿರುತ್ತಲ್ಲ, ಕಾಸ್ಕೊಂಡು ಕುಡಿಬಹುದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಮೆಂತ್ಯಕಾಳು. ಶುಗರ್ ಇರೋರು ದಿವಸನೂ ನೆನೆ ಇಟ್ಕೊಂಡು ತಿಂತಾರೆ. ನೋಡಿ, ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಯಾವ ಥರ ಮಾಡ್ತೀರಾ ಮೆಂತ್ಯ ಚಟ್ನಿನಂತ. ನಾನಿಲ್ಲಿ ಮೆಣಸಿಕಾಯ ಮುರಿದು ಹಾಕ್ತಾಯಿದ್ದೀನಿ, ಏಕೆಂದರೆ ಸಣ್ಣ ಮಿಕ್ಸರ್ ಜಾರ್ ಆಗಿರೋದ್ರಿಂದ ಹಿಡಿತಾ ಇರಲಿಲ್ಲ ಅದು. ಅದಕ್ಕೆ ಈ ಥರ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಅವ್ನು ಕ್ಲೀನಾಗಿ ತೊಳೆದಿದ್ದಲ್ಲ ಫ್ರೆಂಡ್ಸ್, ಬೇಗ ಮುರಿತಾನೆ ಇಲ್ಲ ಅವು. ನೋಡಿ, ಇವಾಗ ಈ ಥರ ಎಲ್ಲ ನೀಟಾಗಿ ಹಾಕ್ಕೊಂಡು ಇದಕ್ಕೆ ನೀವು ಏನೇನು ಬೇಕೆಲ್ಲ ಸಾಮಾನುಗಳು ಹಾಕ್ಕೊಂಡ್ರೆ ಆಗೋಯ್ತು. ಇವಾಗ ಮೆಂತ್ಯಕಾಳು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಲ್ಲ, ಇದಕ್ಕೆ ನಾನು ಬೆಳ್ಳುಳ್ಳಿ, ಉಪ್ಪು, ಬೆಲ್ಲ ಮತ್ತು ಸ್ವಲ್ಪ ಹುಣಸೆಹಣ್ಣು, ಕರಿಬೇವು, ಜೀರಿಗೆ, ಸ್ವಲ್ಪ ಒಣ ಕೊಬ್ಬರಿ ಇಷ್ಟು ಹಾಕಿಬಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊತೀನಿ. ನೋಡಿ, ಈ ಥರ ಸಣ್ಣ ಜಾರಲ್ಲೇ ಹಾಕ್ಕೊಳ್ಳಿ, ಯಾಕಂದರೆ ದೊಡ್ಡ ಜಾರ್ ತೊಗೊಂಡ್ವಿ ಅಂದರೆ ಬೇಗ ಸಣ್ಣ ಆಗೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಮೆಂತ್ಯಕಾಳಿಗೆ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕಿ ಫ್ರೆಂಡ್ಸ್, ಏನೂ ಆಗೋದಿಲ್ಲ ಬೆಳ್ಳುಳ್ಳಿನ. ಮತ್ತು ಅಲ್ಲಿ ಸ್ವಲ್ಪ ಒಗ್ಗರಣೆಗೂ ಹಾಕಿಟ್ಕೊಂಡಿದ್ದೆ, ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಗ್ಗರಣೆಯನ್ನು ಸ್ವಲ್ಪ ಸಾಸಿವೆ ಕಾಳು ಹಾಕಿ ಮತ್ತು ಸ್ವಲ್ಪ ಕರಿಬೇವು ಅದನ್ನು ಹಾಕಿದರೆ ಒಗ್ಗರಣೆ ಮಾಡಿಕೊಂಡ್ರೆ ಆಗೋಯ್ತು. ಇವಾಗ ನೋಡಿ, ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿದೆ. ಬೆಲ್ಲನ ಫ್ರೆಂಡ್ಸ್ ನೋಡಿ ಹಾಕ್ಕೊಳ್ಳಿ. ನೀವು ಖಾರ ಜಾಸ್ತಿ ತಿಂತೀವಿ ಅನ್ನೋರಾದರೆ ಬೆಲ್ಲ ಸ್ವಲ್ಪ ಹಾಕ್ಕೊಳ್ಳಿ. ನಾವು ಖಾರ ಭಾಳ ತಿನ್ನಲ್ಲ ಅನ್ನೋರು ಬೆಲ್ಲನ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಜೀರಿಗೆ ಹಾಕ್ತಾಯಿದ್ದೇನೆ ನೋಡಿ. ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ಮತ್ತು ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಕರಿಬೇವು ಮತ್ತು ಒಣ ಕೊಬ್ಬರಿ. ನೋಡಿ, ಕರಿಬೇವು ಹಾಕ್ತಾಯಿದ್ದೀನಿ. ಬೆಲ್ಲ, ಕರಿಬೇವು ತುಂಬ ಚೆನ್ನಾಗಾಗುತ್ತೆ ಇದು. ನಮ್ಮ ಸೈಡು ನಾವು ಜಾಸ್ತಿ ಮಾಡ್ತೀವಿ ಇದನ್ನು, ಮೆಂತ್ಯ ಚಟ್ನಿನ. ಕರಿಂಡಿ, ಮೆಂತ್ಯ ಚಟ್ನಿ ಇವನ್ನೆಲ್ಲ ತುಂಬ ಮಾಡಿ ಇಟ್ಕೊಂಡ್ಬಿಡ್ತೀವಿ ನಾವು. ಈ ಸೀಸನ್ನಲ್ಲೇ ನಾವು ಮಾಡ್ತೀವಿ ಫ್ರೆಂಡ್ಸ್ ಈ ಚಟ್ನಿಗಳನ್ನೆಲ್ಲ ನಾವು. ನೋಡಿ, ಇವಾಗ ಬೆಲ್ಲ ಹಾಕಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಿಕ್ಸಿ ಮಾಡ್ಕೋಬೇಕು. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ, ಎಲ್ಲ ಅರ್ಥ ಆಕತಿ. ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ವಿಡಿಯೋದಾಗ ನೀವೇನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಮತ್ತು ಕಾಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ ಹೇಗಿತ್ತು ವಿಡಿಯೋ ಅಂತ. ನೀವು ಕಮೆಂಟ್ ಹಾಕಿದರೆ ಗೊತ್ತಾಗುತ್ತೆ ನೀವೇ ನೋಡಿದ್ದೀರಾ ಅಂತ ನಮಗೆ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ ನಾನು. ನೀವು ಒಣ ಕೊಬ್ಬರಿನ ಪುಡಿನಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೇನಾದರೂ ಹಾಕ್ಕೋಬೋದು. ಇಲ್ಲಿ ಹುಣಸೆಹಣ್ಣು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಇದನ್ನು ಹುಣಸೆಹಣ್ಣನ್ನು ತೊಗೊಂತಿರುತ್ತಲ್ಲ, ಅದನ್ನ ತೊಳೆದ್ಬಿಟ್ಟು ಸ್ವಲ್ಪ ಹಾಕಿ, ಇಲ್ಲ ರಸನಾದರೂ ಹಾಕ್ಕೋಬೋದು. ನಾನು ಇಲ್ಲಿ ಹುಣಸೆಹಣ್ಣೆ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ. ನೀವು ಬೇಕಾದರೆ ಸ್ವಲ್ಪ ರಸ ಹಾಕಿದರೂ ನಡೆಯುತ್ತೆ. ನೋಡಿ, ಈ ಥರ ನೀವು ಮಾಡಿಟ್ಕೊಂಡ್ರೆ ನಿಮಗೆ ತಿನ್ನಬೇಕು ಅನ್ನಿಸ್ದಾಗ ಬಿಸಿ ರೊಟ್ಟಿ, ಚಪಾತಿಗೆ ಕೂಡ ಬರುತ್ತೆ. ಸ್ವಲ್ಪ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ ನೋಡಿ, ಹೆಚ್ಚಿಬಿಟ್ಟು ನಾನು ಮಾಡಿ ಇಟ್ಕೊಂಡ್ರಿ ಅಂದರೆ ನೀವು ಪಲ್ಯ ನಿಮಗೆ ಬೇಜಾರಾದಾಗ ಇದನ್ನ ಚಟ್ನಿನ ತಿನ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಇದನ್ನು ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ, ಇದು ಎಷ್ಟು ತಿಂದರೂ ಬೇಜಾರಾಗೋದಿಲ್ಲ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಹೇಳ್ತಾ ಇದ್ದೀನಿ, ಮಾಡಿ ಇಟ್ಕೊಳ್ಳಿ ಮನೆಯಲ್ಲಿ. ನೋಡಿ, ನೀವು ಯಾವ ಥರ ಚಟ್ನಿ ಮಾಡ್ತೀರಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಇವಾಗ ಮಿಕ್ಸಿ ಮಾಡ್ಕೊಂಬಂದೆ ನಾನು. ನೋಡಿರಿ, ಈ ಥರ ಆಗಿದೆ ಇದು. ಇದಕ್ಕೆ ನಾನು ಆವಾಗಲೇ ಮಾಡಿಟ್ಕೊಂಡಂಥ ಒಗ್ಗರಣೆಗೆ ಇದನ್ನು ಹಾಕ್ಬಿಡ್ತೀನಿ. ಒಗ್ಗರಣೆಗೆ ಹಾಕಿಬಿಟ್ಟು, ಒಗ್ಗರಣೆ ಬಿಸಿ ಇರುವಾಗ ಹಾಕಬೇಡಿ ಚಟ್ನಿನ, ಯಾಕಂದರೆ
ಕೆಟ್ಟು ಬಿಡುತ್ತೆ. ಇದು ಮಾತ್ರ ಒಂದು ವಾರ ಇಟ್ಕೊಂಡು ತಿಂದರೂ ಏನೂ ಆಗೋಲ್ಲ ಫ್ರೆಂಡ್ಸ್, ಅಷ್ಟು ಸಖತ್ತ ಟೇಸ್ಟ್ ಕೊಡುತ್ತೆ. ನೋಡಿ, ಇದನ್ನು ನೀವು ಬಿಸಿ ರೊಟ್ಟಿ ಮತ್ತು ಚಪಾತಿಗೆ ಹಚ್ಕೊಂಡು ತಿನ್ಬೋದು. ಮತ್ತು ಸಾಂಬಾರು ತಿಂದು ಬೇಜಾರಾದಾಗ ಇದನ್ನು ಹಾಲು, ಅನ್ನದ ಜೊತೆಗಂತೂ ಇನ್ನೂ ಸಖತ್ತಾಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿರಿ. ನಾವು ಜಾಸ್ತಿ ಮಾಡೋದಂದರೆ ಮೆಂತ್ಯ ಚಟ್ನಿ, ಕರಿಂಡಿ ಇವನ್ನೆಲ್ಲ ಮಾಡಿಟ್ಕೊಂಡ್ಬಿಡ್ತೀವಿ. ನೋಡಿ, ಇವಾಗ ರೆಡಿ ಆಗಿದೆ ನೋಡಿ ಚಟ್ನಿ, ಮೆಂತ್ಯ ಚಟ್ನಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ, ಲೈಕ್ ಮಾಡಿ ಫ್ರೆಂಡ್ಸ್. ಚಪಾತಿ ಮಾಡಿ ಇಟ್ಕೊಂಡಿದ್ದೆ, ಚಪಾತಿ ಜೊತೆಗೆ ಚೆನ್ನಾಗಾಗುತ್ತೆ ಅಂತ. ನೋಡಿ, ಇಷ್ಟು ಚಟ್ನಿ ರೆಡಿ ಆಗೈತಿ. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.